ಶಿಂಗಸಂದ್ರ ಗ್ರಾಮದಲ್ಲಿ ಒಕ್ಕಲಿಗರ ಕುಲಬಾಂಧವರಿಂದ 517ನೇ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಆಚರಣೆ. ಚಿಂತಾಮಣಿ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಸಬಾ ಹೋಬಳಿಯ ಶಿಂಗಸಂದ್ರ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಗ್ರಾಮಸ್ಥರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ಜಯಂತಿಯನ್ನು ಆಚರಿಸಿದರು. ಕೆಂಪೇಗೌಡ ಜಯಂತಿಗೆ ಬಂದಿದ್ದ ಎಲ್ಲ ಒಕ್ಕಲಿಗರ ಸಮುದಾಯದ ಕುಲಬಾಂಧವರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣರವರು ಶನಿವಾರ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಡಾ ಎಂ.ಸಿ. ಸುಧಾಕರ್ ಅವರು ಅಂದು ಕೆಂಪೇಗೌಡರು ನಮ್ಮ ನಾಡಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಕೆಂಪೇಗೌಡರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರನ್ನು ಅತಿ ವೇಗವಾಗಿ ಬೆಳೆಯುವ ನಗರವನ್ನಾಗಿ ಮಾಡಿದರು. ಅಂದಿನ ಕಾಲದಲ್ಲಿ ಕೆರೆಗಳು, ಉದ್ಯಾನವನಗಳು, ಪೇಟೆಗಳನ್ನು, ನಗರದ ಆ ಭಾಗಗಳು ನಿರ್ಮಿಸಿ ಎಲ್ಲಾ ಜನಾಂಗದವರು ಸೌಹಾರ್ದತೆಯಿಂದ ಬದುಕಬೇಕೆಂದು ಅವರು ಬಯಸಿದ್ದರು. ಇಂದು ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ. ಎಲ್ಲರೂ ಇಲ್ಲಿ ನೆಲೆಸಲು ಇಷ್ಟಪಡುತ್ತಾರೆ. ನಾವು ಮುಂದಿನ ಪೀಳಿಗೆಗಾಗಿ ಈ ಕೆರೆಗಳನ್ನು, ಗುಂಟೆಗಳನ್ನು ಉಳಿಸಬೇಕು. ನಮ್ಮ ಹಿರಿಯರು ಎಷ್ಟೋ ಸ್ಮಶಾನಗಳು, ಕೆರೆಕಟ್ಟೆಗಳು ಮತ್ತು ಕುಂಟೆಗಳನ್ನು ದನಕರುಗಳ ನೀರಿನ ಬವಣೆ ನೀಗಿಸಲು ಉಳಿಸಿದ್ದರು. ಈಗ ಇವೆಲ್ಲವೂ ಕಾಣೆಯಾಗುತ್ತಿವೆ. ಆದ್ದರಿಂದ ಈ ಮೂಲಭೂತ ಸೌಕರ್ಯಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ನಂತರ ಮಾತನಾಡಿದ ಚಿಮುಲ್ ನಿರ್ದೇಶಕರಾದ ವೈ.ಬಿ. ಅಶ್ವಥ್ ನಾರಾಯಣ ಬಾಬು, ಕೆಂಪೇಗೌಡರ ಜಯಂತಿಯನ್ನು ಬಹಳ ಸಡಗರದಿಂದ ಆಚರಿಸುತ್ತಿದ್ದೇವೆ. ನಮ್ಮ ನಾಡಿನ ಇತಿಹಾಸದಲ್ಲಿ ಕೆಂಪೇಗೌಡರ ಕೊಡುಗೆ ಅಪಾರ. ಅವರು ಕೇವಲ ಒಂದು ಸಮುದಾಯದವರಲ್ಲ, ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿ ಒಂದು ಸಮಾಜವನ್ನು ಕಟ್ಟಿ ಈ ನಾಡಿನ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕನ್ನು ನೀಡಿದ್ದಾರೆ. ಬಸವಣ್ಣ ಮತ್ತು ಬುದ್ಧರು ನಮಗೆ ಮೌಲ್ಯಯುತವಾದ ಜೀವನವನ್ನು ಹೇಗೆ ಬದುಕಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಂತಹ ಮಹಾನ್ ಕಾವ್ಯವನ್ನು ನಮಗೆ ನೀಡಿದ್ದಾರೆ. ಕೆಂಪೇಗೌಡರು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಅನುಸರಿಸಿ ಒಂದು ಸುಭದ್ರ ಸಮಾಜವನ್ನು ನಿರ್ಮಿಸುವತ್ತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇಂದು ಕೆಂಪೇಗೌಡರು ಪ್ರತ್ಯಕ್ಷವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಹಾಕಿಕೊಟ್ಟ ಹಾದಿ, ಅವರು ಕಟ್ಟಿದ ನಗರ ಮತ್ತು ಅವರು ನಮಗೆ ನೀಡಿದ ಆದರ್ಶಗಳ ಮೂಲಕ ಅವರು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ. ನಮ್ಮ ಮುಂದೆ ಸವಾಲುಗಳಿವೆ. ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ವಿಷಯದಲ್ಲಿ ನಮ್ಮ ಸಮುದಾಯದವರು ಇನ್ನಷ್ಟು ಮುನ್ನಡೆಯಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರಿಗೆ ಉತ್ತಮ ಶಿಕ್ಷಣ ಮತ್ತು ಅವಕಾಶಗಳನ್ನು ಒದಗಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕೊನೆಯದಾಗಿ, ಬನ್ನಿ ಇಂದಿನ ಈ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಕೆಂಪೇಗೌಡರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋಣ, ಎಲ್ಲ ಸಮುದಾಯಗಳನ್ನು ಒಂದೇ ಎಂಬ ಭಾವನೆಯಿಂದ ಗೌರವಿಸೋಣ ಮತ್ತು ಒಂದು ಸುಭದ್ರ ಹಾಗೂ ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸಲು ಪ್ರತಿಜ್ಞೆ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಮಾಜಿ ನಗರ ಸಭಾ ಸದಸ್ಯ ದೇವರಾಜ್, ಲಕ್ಷ್ಮಣ್ ರೆಡ್ಡಿ, ಎನ್.ಎಂ. ಸೊನ್ನಪ್ಪ, ಆರ್.ಕೆ. ಕೃಷ್ಣರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಪೋಸ್ಟ್ ವೆಂಕಟರೆಡ್ಡಿ, ವೆಂಕಟರಾಮರೆಡ್ಡಿ, ರಾಜಾರೆಡ್ಡಿ, ಆರ್. ನಾರಾಯಣರೆಡ್ಡಿ, ನರಸಿಂಹರೆಡ್ಡಿ, ಪಿ.ಸಿ.ಆರ್. ಶಿವಣ್ಣ, ಗಂಗಿರೆಡ್ಡಿ, ಸುಬ್ರಹ್ಮಣಿ ಮತ್ತು ಶಿಂಗಸಂದ್ರ ಗ್ರಾಮಸ್ಥರು, ಯುವಕರು ಉಪಸ್ಥಿತರಿದ್ದರು. ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಸುಬ್ರಹ್ಮಣ್ಯನವರು ಆಗಮಿಸಿದ ಅವ್ರಿಗೂ ಮಾಲಾರ್ಪಣೆ. ಥ್ಯಾಂಕ್ ಯು. ಈಗೇನು ದಯವಿಟ್ಟು ಎಲ್ಲವೂ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ.
ಕಾರ್ಯಕ್ರಮವನ್ನ ನಿನ್ನೆ ಬಹಳ ಅದ್ದೂರಿಯಾಗಿ ನಡೆಸಿದಾಗ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ಎನ್ ಸಿ ಸುಧಾಕರ್ ರೆಡ್ಡಿ ಅವರು ಬಹಳ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಸಭೆಯ ಈ ಒಂದು ನಮ್ಮ ನಾಡಿಗೆ ಕೆಂಪೇಗೌಡರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಕೂಡ ವಿವರಿಸಿದ್ದಾರೆ. ಅವರು ಸುಮಾರು ವರ್ಷಗಳ ಹಿಂದೆ ಒಂದು ನಗರವನ್ನ ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಕೆಂಪೇಗೌಡರು ಮಾಡಿಕೊಟ್ಟಂತ ಹಾದಿಯಲ್ಲಿ ನಡ್ಕೊಂಡು ಬೀದಿ ಎಲ್ಲಾ ಬಾಂಧವರು ಕೂಡ ಬದುಕಬೇಕು, ದೊಡ್ಡದಾಗಿ ನಗರ ಬೆಳಿಬೇಕು, ಈ ನಮ್ಮ ದೇಶಕ್ಕೆ ಮಾದರಿ ನಗರವನ್ನಾಗಿ ಬೆಳೆಸಬೇಕು ಅಂತೇಳಿ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಕೆರೆಗಳು ಮತ್ತು ನಗರದ ಭಾಗದಲ್ಲಿ ಎಲ್ಲ ವರ್ತಕರು ಎಲ್ಲಾ ಭಾಗದವರು ಬದುಕಬೇಕು ಅಂತೇಳಿ ನಗರ ಪೇಟೆ, ವರ್ತಕರ ಪೇಟೆ, ಕುಂಬಾರ ಪೇಟೆ ಈ ತರ ಎಲ್ಲಾ ಪೇಟೆಗಳನ್ನು ಎಲ್ಲಾ ಜನಾಂಗದವರು ಸಮಾಜವನ್ನು ಕಟ್ಟಬೇಕು ಅಂತೇಳಿ ಆ ಒಂದು ಕಾಲದಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ತದೆ. ಅವರ ದೂರದೃಷ್ಟಿ ಬೆಂಗಳೂರು ನಗರ ಭಾಗದಲ್ಲಿ ಆವತ್ತಿನ ದಿನ ಕೆರೆಗಳು ಮತ್ತು ಉದ್ಯಾನವನಗಳು ಅದೇ ರೀತಿ ಎಲ್ಲ ರೀತಿಯಾಗಿ ಬೆಳೆಸ್ಕೊಂಡು ಬಂದಿದ್ದರಿಂದ ಇವತ್ತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರೆ ನಮ್ಮ ಬೆಂಗಳೂರು. ಇವತ್ತು ವರ್ಲ್ಡ್ ಅಲ್ಲಿ ಎಲ್ಲಾ ಭಾಗಗಳಿಂದ ಇಲ್ಲಿ ಬದುಕೋದಕ್ಕೆ ಜನ ಇಷ್ಟಪಡ್ತಾರೆ. ಬಹಳ ಸುಂದರವಾಗಿದೆ, ಬಹಳ ನಾಜೂಕಾದಂತ ಒಂದು ನಗರ ಅಂತೇಳಿ ಇಷ್ಟಪಡಲು ಕಾರಣೀಭೂತರಾದಂತವರು ಕೆಂಪೇಗೌಡರು. ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಾಳೆಯ ಪೀಳಿಗೆಗಾಗಿ ಕೆರೆ ಕುಂಟೆಗಳನ್ನು ಉಳಿಸಬೇಕು. ನಾಡು ಪ್ರಭುಗಳು ಆಗ ಕೊಟ್ಟಂತ ಮಾರ್ಗದಲ್ಲಿ ನಾವು ಒಂದು ಅವತ್ತಿನ ದಿನ ನಮ್ಮ ಊರುಗಳಲ್ಲಿ ಹಳೆ ನಮ್ಮ ಹಳಬರು ನಮ್ಮ ಹಿರಿಯರು ಏನಿದ್ದಾರೆ, ತಾತಂದ್ರು ತಂದೆಯವರು ಇವರೆಲ್ಲ ಉಂಡಿ ತೋಪಗಳನ್ನು ಉಳಿಸಿದ್ರು, ಸ್ಮಶಾನಗಳ ಜಾಗ ಉಳಿಸಿದ್ರು, ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ಕುಂಟೆಗಳು ದನಕರುಗಳು ನೀರು ಕುಡಿಯಲು ಬೇಕಾದ ಕಡೆ ಎಲ್ಲಾನು ಊರು ಬಿಟ್ಟು ಹೋದ ಆಚೆ ಎಲ್ಲಾನು ಕುಂಟೆಗಳನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಣ್ಮರೆ ಆಗ್ತಾ ಇದ್ದಾವೆ. ತಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅವನ ನಿಟ್ಟಿನಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಮೂಲಭೂತ ಸೌಕರ್ಯಗಳಾದಂತ ರಸ್ತೆ ಮತ್ತು ಗುಂತೋಪುಗಳು, ಕೆರೆ ಇಂಥವೆಲ್ಲ ಎಲ್ಲರೂ ಜವಾಬ್ದಾರಿಯಿಂದ ಉಳಿಸ್ಬೇಕು ಅಂತೇಳಿ ಈ ಒಂದು ಗ್ರಾಮಕ್ಕೆ ನಮ್ಮನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಡ್ತಾನೆ. ಎಲ್ರಿಗೂ ಒಕ್ಕಲಿಗರ ಕುಲಬಾಂಧವರಾದಂತಹ ಕೆಂಪೇಗೌಡರ ಒಂದು 517ನೇ ಒಂದು ಜಯಂತ್ಯೋತ್ಸವನ್ನ ಬಹಳ ತುಂಬಾ ಸಡಗರದಿಂದ ನಮ್ಮ ನಗರದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದೆಲ್ಲ ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ಶಿವಣ್ಣ ಅವರು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೆಸರು ಹೇಳಿದ್ರು, ಮತ್ತೆ ಅದನ್ನ ಪುನರುಚ್ಚರಿಸೋದು ಬೇಡ, ಅದನ್ನ ಸಿಂಪಲ್ ಮಾಡೋಣ ಅಂತ. ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಒಕ್ಕಲಿಗರು ಬಹುಸಂಖ್ಯಾತರಾಗಿ ಇದ್ದಾರೆ. ಅದೇ ರೀತಿ ಲಿಂಗಾಯತರು ಇರ್ಬೋದು, ಬೇರೆ ಬೇರೆ. ಮೊದಲನೇದಾಗಿ ನಮ್ಮ ಲಿಂಗಾಯತರು ಮತ್ತೆ ಒಕ್ಕಲಿಗರು ಮತ್ತೆ ಎಲ್ಲ ಸಮುದಾಯದವರು ಕೂಡ ಬಹಳ ಹೆಚ್ಚಿನ ರೀತಿಯಲ್ಲಿ ಕೂಡ ಇವತ್ತು ಅವರವರ ಒಂದು ದಾರ್ಶನಿಕರ ಜಯಂತ್ಯೋತ್ಸವಗಳು ಮಾಡ್ತಾ ಇದ್ದಾರೆ. ಬಹುಶಃ ಬಸವ ಇರ್ಬೋದು, ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಕನಕದಾಸರು ಇರ್ಬೋದು, ಎಲ್ಲ ಸಮುದಾಯಗಳಿಗೂ ಒಬ್ಬೊಬ್ಬ ಇವರು ನೇತಾರರು, ಒಬ್ಬ ದಾರ್ಶನಿಕರು, ಒಬ್ಬ ಚಿಂತಕರು ಇವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ನಿಜ ಅಂತ ದಾರ್ಶನಿಕರ ಮತ್ತೆ ಯಾರು ಈ ಒಂದು ಸಮಾಜಕ್ಕೆ ವಿಶೇಷವಾದಂತ ಒಂದು ಸ್ಥಾನಮಾನವನ್ನ ಮತ್ತೆ ಬದುಕನ್ನ ಮತ್ತೆ ಆದರ್ಶಗಳನ್ನ ಕೊಟ್ಟಿರ್ತಕ್ಕಂಥವೆಲ್ಲ ನೋಡ್ತಾ ಇದ್ದೀವಿ. ನಾವೆಲ್ಲ ಸಮಸಮಾನವಾಗಿ ಸಮಾಜದಲ್ಲಿ ಬೆಳಿಬೇಕು ಅಂತ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಎಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಒಟ್ಟಿಗೆ ಇವತ್ತು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಮಾಜವನ್ನು ಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರು. ಅದಕ್ಕೆ ತಾವು ನೋಡಿರ್ಬೋದು, ಈಗಾಗಲೇ ಹೇಳ್ತಿದ್ರು, ನಿನ್ನೆ ನಮ್ಮ ಮಾಜಿ ಸಚಿವರು ಹೇಳ್ತಿದ್ರು, ಮತ್ತೆ ಎಲ್ಲ ವಿಮರ್ಶಕರು ನೋಡಿ ಹೇಳ್ತಿದ್ರು, ಕೆಂಪೇಗೌಡರು ಬದುಕಿರ್ತಕ್ಕಂಥ ಹಾದಿ, ಅವ್ರು ಕೊಟ್ಟಿರ್ತಕ್ಕಂಥ ನೆಲೆ, ಅವ್ರು ಯಾವ ರೀತಿ ಈ ಒಂದು ಸಮಾಜವನ್ನ ಮತ್ತೆ ಬೇರೆ ಸಮಾಜಗಳನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಇವತ್ತು ಈ ಸಮಾಜವನ್ನ, ಈ ಒಂದು ರಾಷ್ಟ್ರವನ್ನ ಮತ್ತೆ ನಗರವನ್ನ ಕಟ್ಟಬೇಕು ಅನ್ನೋದು ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಿತ್ತು. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು,
ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಇವತ್ತು ಸಮಸಮವಾಗಿ ಬಾಳ್ತೇವೆ. ಬಸವ ಬುದ್ಧ ಇವತ್ತು ನಾವು ಯಾವ ರೀತಿ ಬದುಕನ್ನು ಕಟ್ಟಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿ ಮೌಲ್ಯಗಳನ್ನು ಬೆಳೆಸ್ಕೋಬೇಕು, ಯಾವ ರೀತಿ ನ್ಯಾಯ ಧರ್ಮವನ್ನು ಪಾಲಿಸಬೇಕು ಅಂತ ಬಸವ ಬುದ್ಧ ಕೊಟ್ಟರು. ವಾಲ್ಮೀಕಿಯವರು ಈ ಒಂದು ಪ್ರಪಂಚದಲ್ಲಿ ರಾಮಾಯಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೊಡ್ಡ ಒಬ್ಬ ಚಿಂತಕರು ಮತ್ತೆ ಒಬ್ಬ ದಾರ್ಶನಿಕರು. ಅವರು ಸಮಾಜದಲ್ಲಿ ಯಾವ ರೀತಿ ನಮ್ಮ ಬದುಕನ್ನ ಕುಟುಂಬವನ್ನು ಕಟ್ಟಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಅವರು. ಇವತ್ತು ಕೆಂಪೇಗೌಡರು ಯಾವಕ್ಕೆ ಇವತ್ತು ಜೀವಂತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅಂದ್ರೆ ಏನಿವತ್ತು ಬೆಂಗಳೂರು ಇರ್ಬೋದು, ನಾಡು ಇರ್ಬೋದು ಕಟ್ಟಿರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಏನಿವತ್ತು ಸಮಾಜವನ್ನು ನಮ್ಗೆ ಕೊಟ್ಟಿದ್ದಾರೋ ನಾವೆಲ್ಲ ಕೂಡ ಅವರ ಅನುಯಾಯಿಗಳಾಗಿ ಅವರ ಸಂತತಿಯನ್ನು ನಾವು ಬೆಳೆಸ್ಕೊಂಡು ಇವತ್ತು ನಾವೆಲ್ಲ ಒಕ್ಕಲಿಗರಾಗಿ ಹುಟ್ಟಿದ್ವಿ. ಒಕ್ಕಲಿಗ ಅಂದ್ರೆ ಒಂದು ಗ್ರಾಮದಲ್ಲಿ ಒಗ್ಗಟ್ಟನ್ನು ಬೆಳೆಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಜಾತಿ ಇದು. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಳ್ತಕ್ಕಂಥ ಜಾತಿ. ಅನ್ನ, ಊಟ, ರಾಜಕಾರಣ ಎಲ್ಲ ರೀತಿಯಲ್ಲಿ ಕೂಡ ನಾವು ಕೊಡ್ತಕ್ಕಂಥವ್ರು ಇವತ್ತು ಒಕ್ಕಲಿಗರು. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಯಾರಾದ್ರು ಈ ರಾಜ್ಯದಲ್ಲಿ ವಿಶೇಷವಾಗಿದ್ದಾರೆ ಅಂದ್ರೆ ಅವರು ಒಕ್ಕಲಿಗರು. ಈಗಾಗಲೇ ಮೇಲೆ ಹಾಕಿದ್ರು ನೋಡಿದೆ, ದನಕರುಗಳಿಗೆ, ಹಕ್ಕಿ ಪಕ್ಷಿಗಳಿಗೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ತಮ್ಮ ಬೆಳೆಯನ್ನು ಇಟ್ಟು ಆ ಬದುಕನ್ನ ಆ ಭೂಮಿ ಮೇಲೆ ಹಾಕಿ ಇವತ್ತು ಲಾಸ್ಟ್ ಅಲ್ಲಿ ಬಂದಿರತಕ್ಕಂಥ ತಿನ್ನೋರು ಯಾರಾದ್ರೂ ಇದೆ ಒಬ್ಬ ಒಕ್ಕಲಿಗ. ಇಡೀ ಎಲ್ಲ ಸಮುದಾಯಗಳಿಗೆಲ್ಲ ಊಟ ಕೊಡೋರು ಒಕ್ಕಲಿಗರು. ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ಸಮಾನವಾಗಿ ಬಾಳನ್ನು ಕೊಡ್ತಕ್ಕಂಥವ್ರು ಒಕ್ಕಲಿಗರು. ಈ ರೀತಿ ಒಂದು ಜೀವನವನ್ನ ಇವತ್ತು ಒಂದು ಗುಂಟೆ ಜಮೀನಿಗೆ ಕೂಡ ತನ್ನ ಒಂದು ಜಾತಿಯನ್ನ, ತನ್ನ ಧರ್ಮವನ್ನ, ತನ್ನ ಸಹಬಾಳ್ವೆಯನ್ನು ಯಾರಾದ್ರೂ ಕೊಡ್ತಿದ್ರೆ ಒಕ್ಕಲಿಗರು ಒಬ್ಬರು. ಯಾರೇ ಕೂಡ ಇವತ್ತು ರಾಜಕಾರಣದಲ್ಲಿ ಎರಡು ಗುಂಪುಗಳು ಇರ್ಬೋದು, ಈ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಮಾಡಬೇಕಾಗ್ತದೆ. ಎಲ್ಲ ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ, ಕಾಂಗ್ರೆಸ್, ಬಿಜೆಪಿ ದಳ ಎಲ್ಲರೂ ಇದೆ. ಆದ್ರೆ ಒಂದು ವಿಚಾರದಲ್ಲಿ ಎಲ್ಲಿ ಸಮುದಾಯ ಇರ್ಬೋದು ಅಥವಾ ನಮಗೆ ಧಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ತಾವು ಎಲ್ಲ ಕೂಡ ಇನ್ನೊಬ್ಬರಿಗೆ ಕಷ್ಟ ಆಗ್ದಿರ ನಾವು ನಮ್ಮ ನಿಲುವನ್ನು ನಾವು ಗಟ್ಟಿಯಾಗಿ ನಮ್ಮ ಜೊತೆಯಲ್ಲಿ ಇಟ್ಕೊಟ್ಟಾಗ ಹೋಗ್ತಕ್ಕಂಥದ್ದೇ ನಾವೆಲ್ಲ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಇವತ್ತು ನಾವು ವಿದ್ಯಾಭ್ಯಾಸ ನಮ್ಮ ಏನು ಇವತ್ತು ಕುಲದಲ್ಲಿ ಹೆಚ್ಚಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಇವತ್ತು ಆರ್ಥಿಕವಾಗಿ ಬೆಳಿಲಿಕ್ಕೂ ಕೂಡ ನಾವೆಲ್ಲ ಮುಂದೆ ಇವತ್ತು ಬರೀ ವ್ಯವಸಾಯ ಇತ್ತು, ಅದ್ರ ಮಕ್ಕಳು ಇವತ್ತು ನಾವೆಲ್ಲ ಒಂದ್ ಕಡೆ ಎಲ್ಲ ಕಳೆದು ಇವತ್ತು ಅವರಿಗೆ ಒಳ್ಳೆ ಸ್ಥಾನಮಾನವನ್ನು ಸಿಗ್ಬೇಕು, ಸರ್ಕಾರಿ ನೌಕರಿ ಸಿಗ್ಬೇಕು, ಮತ್ತೆ ಬೇರೆ ಬೇರೆ ಇವತ್ತು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಬಹಳ ಕಷ್ಟ ಬಿದ್ದು ಇವತ್ತು. ಅದರಲ್ಲೂ ವಿಶೇಷವಾಗಿ ನಾನು ಹಾಲು ಉತ್ಪಾದಕ ಒಬ್ಬ ನಿರ್ದೇಶಕನಾಗಿ ನಾನು ಹೇಳಲಿಕ್ಕೆ ಬಯಸಿದ್ರೆ ಇವತ್ತು ಎಷ್ಟೋ ಕುಟುಂಬಗಳು ಬೇರೆ ಬೇರೆ ಎಲ್ಲ ಸಮುದಾಯಗಳು ಮತ್ತೆ ವಿಶೇಷ ಒಕ್ಕಲಿಗರು ಇವತ್ತು ಹಾಲು ಉತ್ಪಾದನೆಯಲ್ಲಿ ಒಂದು ಗುಂಟೆ ಜಮೀನು ಇಲ್ಲದೆ ಇದ್ರು ಕೂಡ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಹಲವಾರು ಕುಟುಂಬಗಳು ಅವಲಂಬಿತರಾಗಿ ಇವತ್ತು ಡೈರಿಗೆ ಹಾಲು ಹಾಕಿ ಇವತ್ತು ಅದನ್ನು ಬಳಸ್ತಕ್ಕಂಥ ನಮ್ಮ ಜೀವನವನ್ನು ಕಟ್ತಕ್ಕಂಥದ್ದು ಮತ್ತೆ ಯಾವುದೇ ರೀತಿಯ ಬೇರೆಯವ್ರ ತೊಂದರೆ ಆಗ್ತಿರ್ತಕ್ಕಂಥ ನಮ್ಮದೇ ಒಂದು ಜೀವನ ನಡೆಸ್ತಕ್ಕಂಥವ್ರು ಇವತ್ತು ಎಲ್ಲ ಗ್ರಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲವನ್ನ ಕಳ್ಕೊಂಡಾಗಿಂದ ಯಾರಾದ್ರೂ ಇದ್ರೆ ಅದು ಒಬ್ಬ ಒಕ್ಕಲಿಗ ಅಷ್ಟೇ. ಬೇರೆಯವರೆಲ್ಲ ಬಳಸ್ಕೊಂಡವ್ರೆ ನಮ್ಮನ್ನ, ಯಾರು ಕೂಡ ನಮ್ಗೆ ಅವಕಾಶ ಕೊಟ್ಟಿರೋರಿಲ್ಲ. ಆದ್ರೆ ನಮ್ಮ ಒಂದು ಗಟ್ಟಿ ನಿಲುವಿನಿಂದ, ನಮ್ಮ ಗಟ್ಟಿ ಮನಸ್ಸಿನಿಂದ ಮುಂದೆ ನಮ್ಮ ಮಕ್ಕಳಿಗೆ ವಿಶೇಷವಾದಂತಹ ಭವಿಷ್ಯ ಕೊಡಬೇಕು. ಇವತ್ತೇನು ಬೆಂಗಳೂರನ್ನ ಯಾವ ರೀತಿ ಕಟ್ಟಿದ್ರು ಅಂತ ಇವತ್ತೆಲ್ಲ ನಮ್ಗೆ ಗೊತ್ತು. ಕೆಂಪೇಗೌಡರು ಎಷ್ಟು ಕಷ್ಟ ಸುಖ, ಎಷ್ಟು ನೋವು, ಅವ್ರು ಹೊಂದಿರ್ತಕ್ಕಂಥ ದೂರದೃಷ್ಟಿ, ಅವ್ರು ಹೊಂದಿರ್ತಕ್ಕಂಥ ಒಂದು ಜ್ಞಾನ ಎಲ್ಲ ಕೂಡ ಇವತ್ತು ಅವರು ಸಮಾಜದಲ್ಲಿ ಇವತ್ತು ಕೂಡ ಬದುಕಿದ್ದಾರೆ ಅಂತ ತೋರಿಸ್ತಕ್ಕಂಥ ಆದರ್ಶ ಪುರುಷ ಅವರು. ಎಲ್ಲೇ ಹೋದ್ರು ಕೂಡ ಎದೆ ತಟ್ಕೊಂಡು ಹೇಳ್ಬೋದು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ನಾವು ಅಂತ. ಆದ್ರೆ ಬೆಂಗಳೂರಲ್ಲಿ ಇಡೀ ದೇಶ ಇವತ್ತು ಬೆಂಗಳೂರಲ್ಲಿ ಬಾಳ್ತಾ ಇದೆ. ಇಂಥ ಬೆಂಗಳೂರು ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಾತಾವರಣ ಇರ್ಬೋದು, ಇವತ್ತು ವಿದ್ಯಾಭ್ಯಾಸ ಇರ್ಬೋದು, ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದು ಇವತ್ತು ಇಲ್ಲಿ ಜ್ಞಾನವನ್ನು ಪಡಿತಕ್ಕಂಥ, ಇಲ್ಲಿ ಸಂಪಾದನೆ ಮಾಡ್ತಕ್ಕಂಥವರು ಜಾಸ್ತಿ ಆಗಿದ್ದಾರೆ. ಅಂದ್ರೆ ಈ ಒಂದು ಸಹಬಾಳ್ವೆಯನ್ನು ಕೊಡ್ತಕ್ಕಂಥವ್ರು ನಮ್ಮ ಒಂದು ಕುಲ ಒಂದೇ, ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡೋಗೋರು ಕುಲ ಒಂದೇ. ಅದರಿಂದ ಯಾವುದೇ ಗ್ರಾಮದಲ್ಲಿ ಏನೇ ತಂಟೆ ತಕರಾರಿದ್ರು ಕೂಡ ಅದನ್ನ ತಾವೆಲ್ಲ ಸಮಯ ಸಂದರ್ಭ ಬಂದಾಗ ಒಟ್ಟಾಗಿ ನಿಂತು ಅದನ್ನ ಬಹಳ ಅರ್ಥಗರ್ಭಿತವಾಗಿ ಬೇರೆಯವರು ಕೂಡ ಹಂಚಿಕೆ ಮಾಡಿ ನಮ್ಮನ್ನ ಯಾರು ನಮ್ಮ ಸಮುದಾಯದವರಿಗೆ ಅದನ್ನ ಸಾಲ್ವ್ ಮಾಡಿಕೊಡ್ತಕ್ಕ ಶಕ್ತಿ ನಿಮ್ಗೆಲ್ರಿಗೂ ಇದೆ. ಬೇರೆಯವರು ಕೂಡ ನೀವು ನ್ಯಾಯ ಪಂಚಾಯತಿ ಮಾಡೋರು, ಈ ಕುಲದವರು. ಅದರಿಂದ ನಾವು ಯಾವುದೇ ನ್ಯಾಯ ಪಂಚಾಯತಿ ಮಾಡಿದ್ರು ಕೂಡ ಧರ್ಮದಿಂದ ಮಾಡಬೇಕಾಗ್ತದೆ, ಧರ್ಮದಿಂದನೇ ಬದುಕಬೇಕಾಗ್ತದೆ. ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು ಕೂಡ ನಾವು ಉಳಿಸ್ಕೋಬೇಕಾಗ್ತದೆ. ಅದರಿಂದ ಇಲ್ಲಿ ಯಾರ ಮೇಲೂ ನಾವು ದೌರ್ಜನ್ಯ ದಬ್ಬಾಳಿ ಮಾಡ್ತಾ ಒಂದು ಧರ್ಮ ಅಲ್ಲ, ಮತ್ತೆ ನಮ್ದು ಕುಲನೂ ಅಲ್ಲ. ನಾವು ಇನ್ನೊಬ್ಬರಿಗೆ ಸಹಕಾರ ಕೊಡ್ತಕ್ಕಂಥವ್ರು, ಸಹಾಯ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕುಲದಲ್ಲಿ ನಾವೆಲ್ಲ ಬೆಳೆಸ್ಕೋಬೇಕು. ಅದೇ ರೀತಿ ಇವತ್ತು ಏನು ಹಿಂದೆ ಪಟೇಲ್ರು, ಶಾನ್ಭೋಗ್ರು ಎಲ್ಲ ಇವತ್ತು ನಾವು ನೋಡ್ತಿದ್ದೀವಿ. ಆದ್ರೆ ಇವಾಗ ಹಂತವಾಗಿ ಎಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ ಮೇಲೆ ಬರೋವರಿಗೆ ಇವತ್ತು ಶಕ್ತಿ. ಆದ್ರೆ ಇವತ್ತೆಲ್ಲ ಕೂಡ ಒಕ್ಕಲಿಗರು ಇವತ್ತು ಜೋಡಿದಾರ ಇರ್ಬೋದು ಅಥವಾ ಪಟೇಲ್ರು ಎಲ್ಲರೂ ಕೂಡ ಇವತ್ತು ಕಣ್ಮರೆ ಆಗ್ತಿದ್ದಾರೆ. ಇವತ್ತು ಯಾರು ಜ್ಞಾನವನ್ನು ಹೊಂದಿರ್ತಾರೋ ಅವರೇ ಈ ಸಮಾಜದಲ್ಲಿ ದೊಡ್ಡವರು.
ಮತ್ತೆ ಆರ್ಥಿಕವಾಗಿ ಯಾರು ಸಬಲರಾಗ್ತಾರೆ ಅವರೇ ದೊಡ್ಡವರು. ಅದರಿಂದ ನಾವು ಬರೀ ಒಂದೇ ಜಾತಿ ಅಲ್ಲ, ಈ ಹಂತದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ನಾವು ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಈ ಒಂದು ಕುಲಕ್ಕೆ ಮತ್ತೆ ಕೆಂಪೇಗೌಡರಿಗೆ ಹೆಸರು ಬರ್ತಕ್ಕಂಥ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಯಾರ್ಯಾರು ಇವತ್ತು ಆ ಹಂತದಲ್ಲಿ ಬೆಳೀತಿರೋ ಮಕ್ಕಳು, ಇವತ್ತು ಬಡವರ ಮಕ್ಕಳು ಕೂಡ ಇವತ್ತು AS, IPS, KS, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ನೋಡ್ತಿದ್ದೀವಿ. ಅದನ್ನ ತಾವು ತಪ್ಪುತ್ತೀರಾ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಅವರ ನಮ್ಮ ನಾಡನ್ನು ಕಟ್ತಾರೆ ಮತ್ತೆ ನಮ್ಮ ಕುಲವನ್ನು ಕೂಡ ಕಟ್ತಾರೆ. ಇದನ್ನ ನಾವು ಮೈಗೂಡಿಸ್ಕೋಬೇಕು. ಬರೀ ದುಡಿಮೆ ಒಂದೇ ಅಲ್ಲ, ಬರೀ ಒಕ್ಕಲುತನ ಒಂದೇ ಅಲ್ಲ, ನಾವು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಅವರಿಗೆ ಆದರ್ಶವಾಗಿ ಬರ್ತಕ್ಕಂಥ ತತ್ವಗಳನ್ನು ಕೊಡಬೇಕು. ಕೆಂಪೇಗೌಡರ ಹಾದಿಯನ್ನು ಕೊಡ್ಬೇಕು, ನಾವು ಬಸವಣ್ಣವರ ಹಾದಿ ಕೊಡಬೇಕು, ಎಲ್ಲಾ ರೀತಿಯ ಬುದ್ಧರ ಹಾದಿ ಕೊಡ್ಬೇಕು. ನಾವು ಎಲ್ಲಾ ರೀತಿಯಲ್ಲಿ ಬರ್ಕೊಂಡು ಈ ಸಮಾಜವನ್ನು ಕಟ್ಟತಕ್ಕಂಥ ಒಂದು ನೆಲೆಯನ್ನ ನಾವು ಕಟ್ಟಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮನ್ನ ಬಹಳ ಆಧಾರಪೂರ್ವಕವಾಗಿ ತಾವೆಲ್ಲ ಕರೆಸಿ ಈ ಒಂದು ವಿಚಾರವಾಗಿ ತಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಾವೆಲ್ಲ ಮುಂದೆ ಕೂಡ ಅಷ್ಟೇ ನಾವೆಲ್ಲ ಗ್ರಾಮಗಳ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡಾಗಿ ನಮ್ಮ ಜೀವನವನ್ನ ಮೇಲ್ಪಂಕ್ತಿಯಲ್ಲಿ ನಡೆಸ್ತಕ್ಕಂಥ ಒಂದು ಶಕ್ತಿಯಲ್ಲ ತಾವು ಶಿವಶಂಕರ ಗ್ರಾಮದವರು ತುಂಬಿಸ್ಕೋಬೇಕು ಅಂತ ಆಯೋಜನೆ ಮಾಡತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಒಂದನೇ ತಿಳಿಸ್ತಾ ಇದ್ದೀನಿ. ಜೈ ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ತಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ, ಈ ವೇದಿಕೆಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತಾವೆಲ್ಲರೂ ಸಹ ಏನು ದಾರ್ಶನಿಕ ವ್ಯಕ್ತಿಗಳ ಒಂದು ಜಯಂತಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅರಿತು ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಬೇಕು, ಆ ಸಮಾಜದಲ್ಲಿ ಆ ಮಕ್ಕಳು ಉತ್ತಮವಾಗಿ ಒಬ್ಬ ದಾರ್ಶನಿಕ ವ್ಯಕ್ತಿಗಳಾಗಿ ಬೆಳಿಬೇಕು ಅಂತ ಒಂದು ಹಾದಿಯಲ್ಲಿ ತಾವು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಉತ್ತಮ ಒಳ್ಳೆಯ ಗುಣಗಳನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಪಡಬೇಕು. ಅದೇ ರೀತಿಯಾಗಿ ಒಂದು ಗ್ರಾಮ ಅಂದ ಮೇಲೆ ಎಲ್ಲಾ ವರ್ಗದವರು ಸಹ ನಾವು ಗ್ರಾಮದಲ್ಲಿ ಬೆಳೀತಾ ಇದ್ದೀವಿ, ವಾಸಿಸ್ತಾ ಇದ್ದೀವಿ. ಎಲ್ಲರನ್ನೂ ಸಹ ಒಟ್ಟಿಗೆ ಕರ್ಕೊಂಡೋಗಿ ಉತ್ತಮವಾದಂತಹ ಒಂದು ಆದರ್ಶ ಗ್ರಾಮ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಸಹ ಪಡ್ಕೋಬೇಕು. ಯಾವುದೇ ಸಮಸ್ಯೆ ಬಂದಾಗ ಗ್ರಾಮದಲ್ಲಿ ಎಲ್ಲರೂ ಒಟ್ಟಿಗೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಮತ್ತೆ ಈ ದಾರ್ಶನಿಕ ವ್ಯಕ್ತಿಗಳ ಒಂದು ಹಾದಿಯಲ್ಲಿ ತಾವೆಲ್ಲರೂ ಸಹ ಮುಂದೆ ಜೀವನ ಸಾಕ್ಬೇಕು ಅಂತ ಒಂದು ಮಾತನ್ನ ಹೇಳ್ತಾ ಈ ಒಂದು 2 ಮಾತುಗಳನ್ನ ಏನಂದ್ರೆ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ಮತ್ತೆ ಇನ್ನೊಂದು ಅಂದ್ರೆ ಈ ವೇದಿಕೆಯಲ್ಲಿರೋ ಎಲ್ಲಾ ಗಣ್ಯರಿಗೂ ಮತ್ತೆ ನಾನು ನಮ್ಮ ಚಿನ್ನಸಂದ್ರ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವಾಗ ನಮ್ಮ ಕೆಂಪೇಗೌಡರ 517ನೇ ಜಯಂತಿಯನ್ನು ನಮ್ಮ ಚಿಂತಾಮಣಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಒಂದು ಇತ್ತೀಚೆಗೆ ನಮ್ಗೆ ತುಂಬಾ ಖುಷಿ. ನಾವೀಗ ಬೆಂಗಳೂರಲ್ಲಿ ಇದ್ರು ನಾವು ಈಗ ಜಾಯಿನ್ ಆಗ್ತಿದ್ವಿ ಎಲ್ಲ ಒಂದು ಇದರಲ್ಲೇನು. ಬಟ್ ನಮ್ಗೆ ಈಗ ಕಾಕತಿ ಪಂಚಾಯತಿಯಲ್ಲಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂದಾಗ ಫಸ್ಟ್ ಎಲ್ಲರಿಗಿನ್ನ ಮುಂದೆ ಓಡ್ ಬರೋದು ನಮ್ಮ ಚಿನ್ನಸಂದ್ರ ಗ್ರಾಮಸ್ಥರೇ. ಅವ್ರಿಗೆ ಜೋರಾಗಿ ಚಪ್ಪಾಳೆ ಮೂಲಕ. ಮತ್ತೆ ಇನ್ನೊಂದೇ ಅಂದ್ರೆ ಪ್ರತಿಯೊಂದು ಇದರಲ್ಲೂ ತುಂಬಾ ಸಹಕಾರ ಇದೆ. ಈ ಸಹಕಾರ ಯಾವಾಗ್ಲೂ ಹಿಂಗೆ ಇರಬೇಕು. ಚಿನ್ನಸಂದ್ರ ಅಂತಲ್ಲ, ನಮ್ಮ ಕರ್ಪಲ್ಲಿ ಗ್ರಾಮದಲ್ಲೂ ತುಂಬಾ ಸಹಕಾರ ಇದೆ. ಚೊಕ್ರಡಹಳ್ಳಿ, ತಿರ್ನಪಲ್ಲಿ, ಬಚ್ಚೋರ್ಲಹಳ್ಳಿ, ಬಡಗೋರ್ಲಹಳ್ಳಿ, ಕೃಷ್ಣರಾಜಪುರ, ನಮ್ಮ ಎಲ್ಲ ಕಾಕತಿ ಪಂಚಾಯತ್ ಪ್ರತಿಯೊಬ್ಬರು ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಬರ್ತಿದೆ. ಇದನ್ನ ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಕೇಳ್ಕೊಂತ ಇದ್ದೀನಿ. ಬುಕ್ನಳ್ಳಿನ ಮೇಯ್ನು ಬುಕ್ನಳ್ಳಿ ಶಿವಣ್ಣ ಅವ್ರು ಹಿಂಗೆ ಹೋಗುವಂದ್ರೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ತುಂಬಾ ಸಮಯ ಆಗಿರೋದ್ರಿಂದ ಈ ವೇದಿಕೆಗೆ ಬಂದ ಎಲ್ಲ ಗಣ್ಯರಿಗೂ ನಮ್ಮ ಒಂದು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸ ಬರ್ತಾ ಇದೆ